ವೀಕ್ಷಕರೇ, ನಾನಿವತ್ತು ನಿಮಗೆ ಒಬ್ಬರು ವಿಶೇಷ ಜನನಾಯಕರನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ಪರಿಚಯ ಅನ್ನೋದಕ್ಕಿಂತ ಇವರೆಲ್ಲರಿಗೂ ಪರಿಚಯ ಇರೋಂಥವ್ರೇ. ಬಟ್ ವಿಶೇಷ ವ್ಯಕ್ತಿ ಒಬ್ಬರು ಸರಳ ರಾಜಕಾರಣಿ. ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ಮೇಲ್ಕೋಟೆ ಕ್ಷೇತ್ರದ ದರ್ಶನ್ ಪುಟ್ಟಣ್ಣಯ್ಯ ಅವರು. ಸರ್, ನಾವು ಹೊಸದಾಗಿ ಒಂದು ಚಾನಲ್ ಓಪನ್ ಮಾಡ್ತಾಯಿದ್ದೀನಿ, P227 ಅಂತೇಳಿ. ಇದಕ್ಕೆ ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಈ ಚಾನಲ್ ಉದ್ದೇಶ ಬೇರೆ ಏನಿಲ್ಲ, ಎಲ್ಲ ಕ್ಷೇತ್ರಗಳಿಗೂ ಇರ್ತಕ್ಕಂಥ 224 ಕ್ಷೇತ್ರಗಳಿಗೂ ವಿಸಿಟ್ ಮಾಡಿ ಎಲ್ಲ ಕ್ಷೇತ್ರದಲ್ಲೂ ಗ್ರೌಂಡ್ ರಿಪೋರ್ಟ್ ತೊಗೊಂಡು ಅಲ್ಲಿ 2 ದಿನ ಜನಗಳದ್ದು ಏನಿದೆ ಅನಿಸಿಕೆ ಅನ್ನೋದನ್ನು ತೊಗೊಂಡು ಅಲ್ಲಿ ಏನು ಕುಂದುಕೊರತೆ ಇದೆ ಅನ್ನೋದನ್ನು ಕಲೆಕ್ಟ್ ಮಾಡಿಕೊಂಡು 3ನೇ ದಿನ ಅಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳನ್ನ ಒಗ್ಗೂಡಿಸಿ, ಅಂದರೆ ಪಕ್ಷಾತೀತವಾಗಿ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು, ಎಲ್ಲ ರಾಜಕಾರಣಿಗಳನ್ನ ಒಗ್ಗೂಡಿಸಿ ಅಲ್ಲಿ ಏನು ತೊಂದರೆ ಇದೆ ಅನ್ನೋದನ್ನು ತಿಳ್ಕೊಂಡು ಆ ರಾಜಕಾರಣಿಗಳಿಗೆ ಮನಮುಟ್ಟುವಂತೆ ತಿಳಿಸಿ ಸರ್ಕಾರಕ್ಕೆ ನಮ್ಮ ಕೈಲಾದಷ್ಟು ನಾವೇನು ವಿಷಯ ಮುಟ್ಟಿಸ್ಬೋದು ಮುಟ್ಟಿಸಿ ಅಲ್ಲಿ ಕುಂದುಕೊರತೆಗಳನ್ನ ಆದಷ್ಟು ಬೇಗ ಬಗೆಹರಿಸಬೇಕು ಅನ್ನೋದು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಚಾನಲ್ ಓಪನ್ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಈ ಕಾರಣಕ್ಕೋಸ್ಕರ ಈಗ ಇಲ್ಲಿ ಏನು P227 ನ್ಯೂಸ್ ಚಾನಲ್ ಓಪನ್ ಮಾಡಿದ್ದೀರಿ, ನೀವೇನು ಇಟ್ಕೊಂಡು ಈ ಚಾನಲ್ ಓಪನ್ ಮಾಡಿದ್ದೀರಿ, ಅದು ಒಳ್ಳೆಯ ಒಂದು ಕೆಲಸ. ಏಕೆಂದರೆ ಅಲ್ಲಿ ಗ್ರೌಂಡ್ ರಿಯಾಲಿಟಿ ನೀವುಗಳು ತಿಳ್ಕೊಂಡು ಪ್ಲಸ್ ಪಕ್ಷಾತೀತವಾಗಿ ಎಲ್ಲರ ಜೊತೆ ಡಿಬೇಟ್ ಮಾಡಿಸಿ ಯಾವ ಸಮಸ್ಯೆಗಳು ಯಾವ ಥರ, ಪ್ಲಸ್ ಏನಂದರೆ ನಾನು ಇನ್ನೊಂದು ಎನ್ಕರೇಜ್ ಮಾಡೋದು ಏನಂದರೆ ನಿಮಗೆ ಇದನ್ನು ಪಾಲಿಸಿ ಲೆವೆಲಲ್ಲಿ ಹೆಂಗೆ ಬದಲಾವಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ತಿಳಿಸಿ ಮತ್ತು ನಮ್ಮಗಳಿಗೆ. ಅದರಿಂದ ಈಗ ಸಿಸ್ಟಮ್ ಈ ಒಂದು ಕಡೆ ಸಮಸ್ಯೆ ಸರಿಪಡಿಸೋದಲ್ಲದೆ ಇಡೀ ಸಿಸ್ಟಮನ್ನು ಯಾವ ಥರ ಚೇಂಜ್ ಮಾಡಬೇಕು ಅಂತ ನೀವು ಗ್ರೌಂಡ್ ರಿಪೋರ್ಟ್ಸ್ನ ನೀವು ತಗೊಂಡು ಕಳಿಸಿದ್ರೆ ಇನ್ನೂ ಅನುಕೂಲ ಆಗ್ತದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆದರೆ ನೀವು ಹೊಸ ಚಾನಲ್ ಈ ಒಂದು ಇಟ್ಕೊಂಡು ಶುರು ಮಾಡಿದ್ದೀರಿ, ನಿಮಗೆ ಒಳ್ಳೆಯದಾಗಲಿ, ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀರಿ ಅಂತ ನಾನು ಆಶಿಸ್ತೀನಿ. ಖಂಡಿತ ಸರ್.